ನಮಸ್ಕಾರ. ಇವತ್ತಿನ ಪ್ರಶ್ನೆ, ಮೇಡಮ್ ನೀವು ಕೈಮದ್ದಿನ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಕೆಲವೊಂದು ಶಾಸ್ತ್ರಗಳನ್ನು ನೋಡಿ ಹೇಳ್ತಿರಲ್ಲ. ಈ ಕೈಮದ್ದು ಇದೇ ಥರನೇ ಆಗಿದೆ ಮತ್ತು ಕೆಲವೊಂದು ದೋಷಗಳ ಬಗ್ಗೆ ಎಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ತಿರಲ್ಲ. ಆಗ ನಾವು ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಿದ್ವು. ಮೊದಲು ನೀವು ನಾಗದೋಷವನ್ನು ಕ್ಲಿಯರ್ ಮಾಡಿಕೊಟ್ಟು ಆಮೇಲೆ ಮದ್ದಿಡಿದು ಮಾಡ್ಬೋದಲ್ಲ ಅಂಥೇಳಿ ನೀವು ಹೇಳಿದ್ರಿ. ಮದ್ದಿಡು ಕ್ಲಿಯರ್ ಆದಮೇಲೆ ನೆಕ್ಸ್ಟು ನೀವು ನಾಗದೋಷದಾಗಲಿ ಬೇರೆದೊಂದು ಏನೇ ಒಂದು ಸಮಸ್ಯೆ ಇದ್ರೂ ಕ್ಲಿಯರು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದು ಫಸ್ಟು ಮಾಡ್ಕೋಬೇಕು, ಅದಾದಮೇಲೆ ನೆಕ್ಸ್ಟು ಅಂತ ಹೇಳಿದ್ರಲ್ಲ, ಇದಕ್ಕೆ ಮೂಲ ಕಾರಣ ಏನು ತಿಳಿಸ್ಕೊಡ್ತೀರಾ ಅಂತೇಳಿ ಕೇಳಿದ್ದಾರೆ. ನೋಡಿ, ಈ ಕೈಮದ್ದು ಹಾಕಿರ್ತಾರಲ್ವಾ, ಆ ಮದ್ದಿಡಿನಲ್ಲಿ ಸುಮಾರು ರೀತಿಯಾಗಿರ್ತಕ್ಕಂಥ ಕೆಲವೊಂದು ಪ್ರಯೋಗಗಳನ್ನು ಮಾಡಿ ಏನಾದರೂ ಹಾಕಿದಾಗ ಏನಾಗುತ್ತೆ ಅಂದರೆ, ಈ ಒಂದು ಸರ್ಪದೋಷ ಏನಿದೆ ನಾವು ಮೊದಲೇ ಏನಾದ್ರೂ ಅಕಸ್ಮಾತು ಕ್ಲಿಯರ್ ಮಾಡಿಕೊಂಡಾಗ ಈಗ ನಾವು ಕೈಮದ್ದು ಏನು ಹಾಕಿರ್ತಾರಲ್ಲ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ಅಂದ್ರೂ ಕೂಡ ನಮಗೆ ಅದು ಕ್ಲಿಯರ್ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಆ ಕೈಮದ್ದಿನಲ್ಲೂ ಕೂಡ ಕೆಲವೊಂದು ಈ ನಾಗನಿಗೆ ಸಂಬಂಧಪಟ್ಟಿರೋ ಅಂಥದ್ದನ್ನು ಕೂಡ ಆ ಸಮಸ್ಯೆ ಬರಬೇಕು ಅಂತೇಳ್ಬಿಟ್ಟು ಹಾಕಿರ್ತಾರೆ. ಸೊ ಹಾಗಾಗಿ ಮದ್ದಿಡಿಯನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೋಬೇಕು. ಅದು ಅಲ್ಲದೆ ಮತ್ತೆ ಯಾವುದೇ ಒಂದು ದೋಷ ಕ್ಲಿಯರ್ ಮಾಡ್ಕೊಳ್ಳೋದಲ್ಲಿ ಬೇರೆ ಏನೇ ಒಂದು ಸಮಸ್ಯೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅಂತ ಹೋದ್ರೂ ಕೂಡ ಇದು ತುಂಬ ತಡೆ ಹಿಡಿಯುತ್ತೆ. ಏಕೆಂದರೆ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಮತ್ತು ಅಷ್ಟೊಂದು ಪ್ರಯೋಗಗಳ ಮುಖಾಂತರವಾಗಿ ನಡೆದಿರ್ತಕ್ಕಂತಹ ಒಂದು ಮದ್ದಿಡಿಯನ್ನು ರೆಡಿ ಮಾಡಿ ಹಾಕಿದಾಗ ನಿಮ್ಮ ಒಂದು ಎನರ್ಜಿ ಫೀಲ್ಡಲ್ಲೂ ತುಂಬ ಅಂದರೆ ತುಂಬಾ ಕೆಟ್ಟೋಗಿರುತ್ತೆ. ಚಕ್ರಾಸ್ಗಳೆಲ್ಲ ಇಂಬ್ಯಾಲೆನ್ಸ್ ಆಗಿರುತ್ತೆ, ನಿಮಗೆ ಮನ್ಸು ಬರಲ್ಲ, ನಿಮ್ಮ ಅದೃಷ್ಟ ಎಲ್ಲ ಫುಲ್ಲು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಾವು ಏನೇ ಮಾಡೋಕ್ಕೋದ್ರೂ ಕೂಡ ಅದರಿಂದ ಫಲ ಸಿಗೋದೇ ಇಲ್ಲ. ಏನಿದ್ರೂ ನಾವು ಮದ್ದಿಡಿ ಫಸ್ಟು ಕ್ಲಿಯರ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟು ಸ್ಟೆಪ್ಪು ನಾವು ನೋಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಬಂದವ್ರಿಗೆ ಹಾಗೇ ಹೇಳೋದು, ಫಸ್ಟು ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟು ಸ್ಟೆಪ್ಪು ನಾವು ಕ್ಲಿಯರ್ ಮಾಡ್ಕೊತಾ ಹೋಗ್ಬೋದು ಅಂತೇಳಿ. ಇದು ಅಷ್ಟು ತುಂಬ ಡೇಂಜರು. ಮೊದಲನೇದಾಗಿ ಇದನ್ನೇ ಕ್ಲಿಯರ್ ಮಾಡ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.